ಹಾಯ್. ಓಕೆ, ಎಲ್ಲ ಒಂದು ಕರ್ನಾಟಕದ ನರ್ಸಿಂಗ್ ಆಫೀಸರ್ಸ್ಗಳು. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅಥವಾ ನರ್ಸಿಂಗ್ ಮುಗಿಸ್ಕೊಂಡು ಜಸ್ಟ್ ಬಂದಿದ್ದೀರೋ ಅಥವಾ ನೀವೇನಾದರೂ ಫೈನಲ್ ಇಯರ್ ಇದ್ದೀರೋ ಕೆಲವೊಂದಿಷ್ಟು, ಸೊ ನಿಮ್ಗೆಲ್ಲರಿಗೂ ಕೂಡ GNM, ಪೋಸ್ಟ್ BSc ಅಂಡ್ BS ನರ್ಸಿಂಗ್ ನಿಮ್ಗೆಲ್ಲರಿಗೂ ಕೂಡ ನಿಮಗೆ ಸೊ ಕೆಲವೊಂದಿಷ್ಟು ರೂಲ್ಸ್ಗಳನ್ನ ಹೇಳಬೇಕಾಗಿದೆ. ಅಂಡ್ ನೆಕ್ಸ್ಟ್ ಬರ್ತಕ್ಕಂಥ ಅಪ್ಕಮಿಂಗ್ ಇವೆಲ್ಲಾನು ಕೂಡ ಸೊ 27 ಆಗಸ್ಟ್ 2026 ಯಾರೆಲ್ಲ ಪ್ರೊಟೆಸ್ಟ್ಗೆ ಬಂದಿರ್ತಿರೋ ಅವ್ರಿಗೆ ಕೆಲವೊಂದಿಷ್ಟು ಎಲ್ಲ ಗೊತ್ತಾಗಿರ್ತದೆ. ಓಕೆ, ನಾನು ಹೇಳ್ತಾ ಇರೋದು 27/8/2026. ಸೊ ನೋಡಿ, ಅದು ಏನೇ ಒಂದು ಮಾಡ್ತಿದಾರೆ ಅಂತಂದ್ರೆ ಅದಕ್ಕೆ ಒಂದು ಸಪೋರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಮನೇಲಿ ಕೂತ್ಬಿಟ್ಟು ಎಲ್ಲಾನು ಕೂಡ ಮಾಡ್ಲಿಕ್ಕೆ ಆಗಿಲ್ಲ ನೋಡಿ. ಅದೊಂದು ಪ್ರೊಟೆಸ್ಟ್ ಮಾಡಿದ್ದಕ್ಕೆ ಸೊ ನಿಮ್ಗೆ ಒಂದು ಸ್ವಲ್ಪ ಏನಾಗಿದೆ ಅಂತಂದ್ರೆ ಕೆಲವೊಂದಿಷ್ಟು ಗುಡ್ ನ್ಯೂಸ್ ತರ ಕೆಲವೊಂದಿಷ್ಟು ರಿಕ್ರೂಟ್ಮೆಂಟ್ಗಳು ಬೇಗನೆ ಆಗ್ತಿದಾವೆ. ಅಂಡ್ ಅದರಿಂದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನು ಕೂಡ ಹೇಳ್ತೀನಿ. ಸೊ ನೋಡಿ, ಏನಾಗಿದೆ ಪ್ರೊಟೆಸ್ಟ್ ಅಲ್ಲಿ ಆಗಿರತಕ್ಕಂಥದ್ದು ಅಂಡ್ ಇವಾಗ ನಿಮ್ಗೆ ಅಪ್ಕಮಿಂಗ್ ಬರ್ತಕ್ಕಂಥದ್ದು ಈ ಸದ್ಯಕ್ಕೆ ನಾನು ಆಸ್ ಪರ್ ಸದ್ಯಕ್ಕೆ ಅಂತ ಮಾತಾಡ್ತಿರೋದು. ನಾನು ಇವಾಗ ಟೈಮ್ ಬಂದ್ಬಿಟ್ಟು ನೋಡಿ ಆಗಸ್ಟ್ 28 ಮಾತಾಡ್ತಾ ಇದ್ದೀನಿ. 27 ಒಳಗಡೆ ಏನೇನೆಲ್ಲ ಆಗಿದೆ. ಒಂದು ESIC ಅಂಡ್ ಕ್ರೈಸ್ ಒಳಗಡೆ BSc ನ ಯಾಡ್ ಮಾಡ್ಬೇಕಂತಂದು ಆಗಿದೆ. ಸೊ ಮಾಡ್ತಾರೆ. ಓಕೆ, ಸದ್ಯ ಕ್ರೈಸ್ ಒಳಗಡೆ ಅಂತೂ HK ದವ್ರಿಗೆ ಇದೆ ಬಿಡಿ. ಬಟ್ ESIC ಒಳಗಡೆ GNM ಅಷ್ಟೇ ಇತ್ತು. BSc ಕೂಡ ಯಾಡ್ ಮಾಡ್ತೀನಿ ಅಂತಿದ್ರೆ ಮಾಡ್ಬೋದು. ನೆಕ್ಸ್ಟ್ ಮೇನ್ ಥಿಂಗ್ಸ್ ಎಲ್ಲರಿಗೂ ಕೂಡ ಕಣ್ಣಿತ್ತು ಎಲ್ಲಿ ಅಂತಂದ್ರೆ ಗೌರ್ನಮೆಂಟ್ ಮೆಡಿಕಲ್ ಹಾಸ್ಪಿಟಲ್ಗಳಲ್ಲಿ, ಕರ್ನಾಟಕದ ಗೌರ್ನಮೆಂಟ್ ಮೆಡಿಕಲ್ ಹಾಸ್ಪಿಟಲ್ ಇನ್ಕ್ಲೂಡಿಂಗ್ ಎಲ್ಲ ಒಂದು ಡಿಸ್ಟಿಕ್ ಹಾಸ್ಪಿಟಲ್ಗಳು ಸೇರ್ಬಿಟ್ಟು ಗೌರ್ನಮೆಂಟ್ ಮೆಡಿಕಲ್ ಹಾಸ್ಪಿಟಲ್ಗಳು ಏನಿದ್ವು ಅವೆಲ್ಲನೂ ಕೂಡ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕಾಗಿತ್ತು. ಸೊ ಈಗ ಅದ್ರ ತಕ್ಕನಂಗೆ ನಿಮ್ಗೆ ಗಾಳಿ ನೀವು C&R ರೂಲ್ಸ್ ಪ್ರಕಾರ ಏನೇನಿದೆ ಅಂತ ಹೇಳ್ತೇನೆ ನೋಡಿ. ಈ ಒಂದೊಂದು ಡಿಸ್ಟಿಕ್ಗೆ ಒಂದೊಂದ್ ತರ ರೂಲ್ಸ್ ಗಳು ಇದೆ, ಅಂದ್ರೆ ಒಂದೊಂದ್ ತರ ಡಿಫ್ರೆಂಟ್ ಆಗಿ. ಫಾರ್ ಎಕ್ಸಾಂಪಲ್ ಇದು ಕಾರವಾರ ಅಂತ ಇದೆ. ಈ ಕಾರವಾರದಲ್ಲಿ ನಮ್ಗೆ ನರ್ಸಿಂಗ್ ಸಂಬಂಧಪಟ್ಟ ಹಾಗೆ ನೋಡೋಣ ಅಂತ ಏನೇನೆಲ್ಲ ಇದೆ ನೋಡಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನರ್ಸಿಂಗ್ ಆಫೀಸರ್ ಅಂತಂದು ನಿಮ್ಗೆ ಎಷ್ಟು ಸ್ಯಾಲ್ರಿ ಕೊಡಬೇಕು. ಮಿನಿಮಮ್ ಸ್ಯಾಲ್ರಿ ಬಂದ್ಬಿಟ್ಟು 54,000 ಅಂತ ಇದೆ. ಆಯ್ತಾ? ಸೊ ನಿಮ್ಗೆ ಅನ್ಕೋಬಹುದು 54,000 ನಾನು ಆಕ್ಚುಲಿ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ಕೊಡ್ತಾರೆ. ಸ್ಟಾರ್ಟಿಂಗ್ ಒಂದು 70,000 ಇದ್ದೇ ಇರ್ತದೆ, ವರಿ ಮಾಡ್ಕೋಬೇಡಿ. ಸೊ ನರ್ಸಿಂಗ್ ಆಫೀಸರ್ಸ್ ಕಾರವಾರ ಒಳಗಡೆ ಅಂದ್ರೆ ಈಗ ಏನಾದ್ರು ರಿಕ್ರೂಟ್ಮೆಂಟ್ ಕರಿತಾ ಇದ್ದಾರೆ ನೋಡಿ. ಈಗ ಅದು ಯಾವಾಗ ಅಂತ ಕೂಡ ಹೇಳ್ತೀನಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. 122 ಸ್ಯಾಂಕ್ಷನ್ ಆಗಿದ್ದು ಕೂಡ 122 ಕೂಡ ಆಗಿದಾವ. 122 ನರ್ಸಿಂಗ್ ಆಫೀಸರ್ಸ್ ಗಳದ್ದು ಕಾರವಾರದಲ್ಲೇ ಇದಾವೆ. ಓಕೆ, ಸೊ ಇದಕ್ಕೆ ಏನೇನೆಲ್ಲ ರೂಲ್ಸ್ ಗಳಿದಾವೆ ಅಂತ ನೋಡ್ತಾ ಹೋದ್ರೆ ಈಗ ನೋಡಿ, ಮೊದಲು ಏನಿತ್ತು ಅಂತಂದ್ರೆ GNM 75 ಇತ್ತು ಅಂದ್ರೆ 2015ರಲ್ಲಿ. ಬಟ್ BSc 25 ಇತ್ತು. ಇವಾಗ ಕಂಪ್ಲೀಟ್ ಚೇಂಜ್. ಇಲ್ಲಿ ಕಾಣಿಸ್ತಾ ಇರೋದು ನೋಡಿ, BS ನರ್ಸಿಂಗ್ 75 ಇದೆ, GNM 25 ಇದೆ. ಓಕೆ, ನಾನು ಏನು ಕೂಡ ಹೇಳ್ತಾ ಇಲ್ಲ, ಅಫಿಷಿಯಲ್ ಆಗಿ ಹೇಳ್ತಾ ಇರೋದು BS ನರ್ಸಿಂಗ್ 75% ಮಾಡಿ ಅಂದ್ರೆ ಎಕ್ಸಾಮ್ ಮುಖಾಂತರ ಏನು ರಿಕ್ರೂಟ್ಮೆಂಟ್ ತಗೊಂತಾರೋ ಅದರಲ್ಲಿ 75% BS ನರ್ಸಿಂಗ್ ಪೋಸ್ಟ್ BSc ನರ್ಸಿಂಗ್ ದವ್ರು ಇರ್ತಾರೆ. 25% ಎಷ್ಟು ಇರ್ತದೆ GNM ದವ್ರು ಇದ್ದಾರೆ. ಓಕೆ, ಸೊ ಬೇಕಾದ್ರೆ ಇನ್ನೊಂದು ಟೈಮ್ ಓದ್ಕೊಂತಾರೆ ಅಂದ್ರೆ ಓದ್ಕೋರಿ. ಏನ್ ಕೊಟ್ಟಿದ್ದಾರೆ ನೋಡಿ, ಶುಡ್ ಹ್ಯಾವ್ ಪಾಸ್ಡ್ BSc ನರ್ಸಿಂಗ್ ಅಂಡ್ ಪೋಸ್ಟ್ BSc ನರ್ಸಿಂಗ್ ಫ್ರಮ್ ಎನಿ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಲಾ ಇನ್ ಇಂಡಿಯಾ ಅಂಡ್ ಶುಡ್ ಹ್ಯಾವ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ಸ್ಟೇಟ್ ಕೌನ್ಸಿಲ್. ಅಂದ್ರೆ KNC ಕಡೆಯಿಂದ ಯಾರ ರಿಜಿಸ್ಟ್ರೇಷನ್ ಆಗಿದೋ ಆ ಕಾಲೇಜಲ್ಲಿ ಕಲ್ತಿರ್ತಾರೋ BS ನರ್ಸಿಂಗು ಪೋಸ್ಟ್ BSc ನರ್ಸಿಂಗ್ ಮುಗಿಸ್ಕೊಂಡವರು ಎಲ್ಲರೂ ಕೂಡ ಎಲಿಜಿಬಲ್. ಆರ್ ನೀವು GNM ಆದ್ರೂ ಕೂಡ ಮಾಡಿರ್ಬೇಕು. ಇಲ್ಲ ನೀವು ಮತ್ತೆ GNM ಮಾಡಿ ಅಷ್ಟೇ ಅಲ್ಲ, ಇಲ್ಲಿ ಕೊಟ್ಟವ್ರಿ should have passed a diploma in general nursing and midwifery from an institute recognized by law in India and should have registered in Karnataka State Nursing Council with 2-year experience in minimum 100 bed hospital. ನೀವು GNM ಮುಗಿಸಿಗಟ್ಲೆ ಬರ್ತೀನಿ ಅಂತಂದ್ರೆ ನಡೆಯಲ್ಲ. ಮಿನಿಮಮ್ 100 bed ಹಾಸ್ಪಿಟಲ್ ಒಳಗೆ ವರ್ಕ್ ಮಾಡಿರ್ಬೇಕು. ಸೊ ಇದು ಒಂದು ತೋರಿಸಿದೆ. ನಾ ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಓಕೆ, ನಾ ಕಾರವಾರ ಅಷ್ಟೇ ತೋರಿಸಲಿಲ್ಲ, ಮತ್ತೆ ಬೇರೆನೂ ಕೂಡ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಕಾಣಿಸ್ತಿದೆ ಇಲ್ಲಿ ಬೇಕಾದ್ರೆ ನರ್ಸಿಂಗ್ ಆಫೀಸರ್ಸ್ ಅಂತ ಕೇಳಿದೆ. ಇದನ್ನು ಕೂಡ ಫೀಸ್ ಸ್ಯಾಲರಿ ಕೂಡ ಸೇಮ್ ಕೊಟ್ಟವ್ರೆ. 54,000 ಅಂತ ಹಿಡಿದು 99,000 ಕೂಡ ಕೊಟ್ಟವ್ರೆ. ಓಕೆ, ಅಂಡ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಕೂಡ ಕಾಣಿಸ್ತಿರ್ಬೋದು. ಅಂಡ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಬೈ ಸೇಮ್ ಆಸ್ ಇಟ್ ಈಸ್ 75% BS ನರ್ಸಿಂಗ್ ಪೋಸ್ಟ್ BSc ನರ್ಸಿಂಗ್ ದವ್ರಿಗೆ, 25% GNM ನರ್ಸಿಂಗ್ ದವ್ರಿಗೆ ಸೇಮ್. ಬೇಕಾದ್ರೆ ನೀವು ರೂಲ್ಸ್ ನೋಡೋಂಗಿತ್ತಂದ್ರೆ ಇಲ್ಲಿ ಕಾಣಿಸ್ತಿರ್ಬೋದು. ಶುಡ್ ಹ್ಯಾವ್ ಪಾಸ್ಡ್ BS ನರ್ಸಿಂಗ್ ಅಂಡ್ ಪೋಸ್ಟ್ BSc ನರ್ಸಿಂಗ್ ಫ್ರಮ್ KNC ರಿಜಿಸ್ಟರ್ ಆಗಿರ್ಬೇಕು. ಅಂಡ್ GNM ಮಾಡಿತ್ತಂದ್ರೆ ಮಿನಿಮಮ್ 100 bed ಒಳಗಡೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿರಬೇಕು. ಓಕೆ, ಅಂದ್ರೆ 2 ಇಯರ್ಸ್ 100 ಬೆಡೆಡ್ ಹಾಸ್ಪಿಟಲ್ ಒಳಗಡೆ ಎಕ್ಸ್ಪೀರಿಯನ್ಸ್ ತಗೊಂಡಿರ್ಬೇಕು. ಹಂಗಿದ್ರೆ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಬರ್ತದ, ಎಕ್ಸಾಮ್ಸ್ ಕೂಡ ನೀವು ಎಲಿಜಿಬಲ್ ಅಂತ ಅರ್ಥ. ಸೊ ಇದರಿಂದ ಹೇಳ್ತೇವೆ ಇಲ್ಲಿ ಎಷ್ಟು ಪೋಸ್ಟ್ ಗಳು ಇದೆ ಅಂತಂದ್ರು ಕೂಡ ನಿಮ್ಗೆ ನೋಡ್ಬೋದು. ನಿಮ್ಗೆ ಟೋಟಲ್ ಆಗಿ ಕಾಣಿಸ್ತಿದೆ. ಓಕೆ, ಸೊ ಟೋಟಲ್ ಆಗಿ 266 2006 ಹಿಡಿದು ಕರಿಬೇಕಾಗಿತ್ತು ಅಂಡ್ ಕರ್ಕೊಂಡಿಲ್ಲ. ಸೊ ಹಂಗ ಬಿಟ್ಬಿಟ್ರೆ ಹಂಗ ನೋಡಿತಂತಂದ್ರೆ ಇಲ್ಲಿ 2017ರಲ್ಲಿ ನೋಡಿತಂದ್ರೆ 149. ಸೊ ಇದು ಕೂಡ 149 ಗಟ್ಟಲೆ ಕಾಣಿಸ್ತಿದೆ ನಮ್ಗೆ. ಇಲ್ಲಿ ಟೋಟಲ್ ಆಗಿ ಬಂದ್ಬಿಟ್ಟು 308. ಓಕೆ, ಸೊ ಅಂದ್ರೆ ಇದೇ ರೀತಿಯಾಗಿ ಬೇರೆ ಡಿಸ್ಟ್ರಿಕ್ಟ್ ಒಳಗಡೆ ಎಲ್ಲಾನು ಕೂಡ ಇದಾವೆ. ಈಗ ಅದು ಎಕ್ಸಾಮ್ಸ್ ನಿನ್ನೆ ಎಲ್ಲಾನು ಕೂಡ ಪ್ರೊಟೆಸ್ಟ್ ಆಗಿದ್ಮೇಲೆ ನಮ್ಗೆ ಗೊತ್ತಾಗಿದ್ದ ವಿಷಯ ಹೇಳ್ತೀನಿ ನಿಮಗೆ. ಇದನ್ನು ಕೂಡ ಆದಷ್ಟು ನಿಮ್ಗೆ ಡಿಸೆಂಬರ್ ಒಳಗಡೆನೆ ಆಗುತ್ತೆ.
ಸೊ ವಿತಿನ್ 1 or 2 ಮಂತ್ ನೀವು ಹೇಳ್ತಿದ್ರಿ ನೋಡಿ, ವಿತಿನ್ 1 or 2 ಮಂತ್ಸ್ ಒಳಗಡೆ ಇದನ್ನು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ KEIS ಒಳಗಡೆ ಏನೇನು ಎಕ್ಸಾಮ್ ನೋಟಿಫಿಕೇಶನ್ ಬರುತ್ತೋ, ಅಂದ್ರೆ ಈ ಮನೆ ESIC ಒಂದು ಕ್ರೈಸ್ತ ಯಾವ ರೀತಿ ಬಂದು ಅದೇ ರೀತಿಯಾಗಿ ಕರ್ನಾಟಕ ಮೆಡಿಕಲ್ ಹಾಸ್ಪಿಟಲ್ಗಳಿರ್ತಕ್ಕಂಥ ಇವೆಲ್ಲಾನು ಕೂಡ ಎಲ್ಲಾ ಡಿಸ್ಟಿಕ್ ವೈಸ್ ಎಲ್ಲಾನು ಕೂಡ ವಿತ್ ಕ್ಯಾಟಗರಿ ವೈಸ್ ಎಲ್ಲ ನೋಟಿಫಿಕೇಶನ್ ಕೂಡ ಬರ್ತದ. ಸಿಲೆಬಸ್ ಏನು ಎಂತಾನು ಕೂಡ ಈಗಾಗಲೇ ಗೊತ್ತಿರ್ತದೆ. ನಿಮ್ಗೆ ಏನಾದ್ರು ನಾನು ಹೇಳ್ತಾ ಇದೀನಿ, ನಿಮ್ಗೆ ಈ ಎಕ್ಸಾಮ್ಸ್ಗಳು ಇದನ್ನ ಏನಾದ್ರು ಮಿನಿಮಮ್ ಅಂದ್ರೂ ಕೂಡ 1500 ಇದ್ದೇ ಇರ್ತವೆ. ಓಕೆ, ಈಗೇನು 724 ಕೊಟ್ಟಿದ್ರು ಅಂಡ್ ಮೈಸೂರ್ದು ಕೂಡ ಕನ್ಸಿಡರ್ ಮಾಡ್ಕೊರಿ 419 ಅಂಡ್ ಇನ್ನೂ ಕೂಡ ಆಡ್ ಆಗ್ತಾ ಇದಾವೆ. ಸೊ ಎಲ್ಲಾನು ಕೂಡ ಕನ್ಸಿಡರ್ ಮಾಡ್ಕೊಂಡ್ರೆ ನಾ ಹೇಳ್ತಿರೋದು 1500ಕ್ಕಿಂತ ಹೆಚ್ಚು ಪ್ಲಸ್ ಪೋಸ್ಟ್ಗಳು ಏನಾಗ್ತವೆ ಅಂತಂದ್ರೆ ಇವಾಗ ಕರ್ನಾಟಕ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೇ ರಿಕ್ರೂಟ್ಮೆಂಟ್ ಆಗ್ತವೆ. ಸೊ ನೀವು ಇದನ್ನ ತಗೋಬೇಕು ಅಂತಂದ್ರೆ ಇದಕ್ಕೆ ಸಿಲೆಬಸ್ ನೀವು ಬಿಟ್ಟ ಮೇಲೆ ಓದಿದ್ರೆ ಇನ್ನೂ ಕೂಡ ಡಿಲೇ ಆಗುತ್ತೆ. ನಾನು ನಿಮ್ಗೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ ನಾನು ನಿಮ್ಗೆ ಅಲ್ಲಿ ಎಲ್ಲಾನು ಕೂಡ ನಿಮ್ಗೆ ಏನೇನ್ ಬೇಕು ಎಲ್ಲಾನು ಕೂಡ ಕಳಿಸ್ತಾ ಇರ್ತೀನಿ ಅಂತೆ. ಓಕೆ, ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ನಿಮ್ಗೆ ಲಿಂಕ್ ನ ಕೊಟ್ಟಿರ್ತೀನಿ. ಓಕೆ, ವಾಟ್ಸ್ಆಪ್ ಚಾನಲ್ ಲಿಂಕ್ ಇರ್ತದ, ನಿಮ್ಗೆ ಅದ್ರ ತಕ್ಕಂಗೆ ಏನೇನ್ ಬೇಕು ಪ್ರಿಪರೇಷನ್ ಎಲ್ಲಾನು ಕೂಡ ಕಳಿಸ್ತಾ ಇರ್ತೀನಿ. ಬಿ ಪ್ರಿಫೇರ್. ಓಕೆ, ಯಾವಾಗ ಬೇಕಾದ್ರೂ ಸಡನ್ ನೋಟಿಫಿಕೇಶನ್ ಬರೋ ಸಾಧ್ಯತೆ ಇದೆ ಈಗ. ಓಕೆ, ಹಾಗೆ ಆಗುತ್ತೆ, ಯಾಕಂದ್ರೆ ಪ್ರೆಷರ್ ಇದೆ. ಓಕೆ, ನಿನ್ನ ಎಲ್ಲಾನು ಕೂಡ ನೋಡಿದ್ಮೇಲೆ ಗೊತ್ತಾಯ್ತು ಪ್ರೆಷರ್ ಇದೆ ಅಂಡ್ ಇದ್ರ ಬಗ್ಗೆ ಕೂಡ ಮೀಟಿಂಗ್ ಆಗ್ತದವ. ಈ ಎಲ್ಲಾನು ಕೂಡ ರೂಲ್ಸ್ ಕೂಡ ತೋರಿಸ್ತಾ ಇದೀನಿ. ಎಸ್ಪೆಷಲಿ ಯಾರೆಲ್ಲ ನೋಡಂತಂದ್ರೆ BSc ಅಂಡ್ GNM ಅಂಡ್ ಪೋಸ್ಟ್ BSc ನಿಮ್ಗೆ ಇರೋದಿದು. ಅಂಡ್ ಒಂದು ಗುಡ್ ನ್ಯೂಸ್ ಅಂತಂದ್ರೆ ಪೋಸ್ಟ್ BSc ಮಾಡಿದವ್ರಿಗೆ ನೀವು GNM ಕೂಡ ಎಲಿಜಿಬಲ್ ಅಂಡ್ ಪೋಸ್ಟ್ BSc ಕೂಡ ಎಲಿಜಿಬಲ್. ಓಕೆ, ನೀವು ಮಾತ್ರ ಮಿಸ್ ಮಾಡ್ಕೊಳಂಗಿಲ್ಲ, ಯಾರು ಪೋಸ್ಟ್ BSc ನರ್ಸಿಂಗ್ ಮಾಡ್ಕೊಂಡವ್ರು. ಹೋಪ್ ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ಸೊ ನಿಮ್ಗೆ ಏನಾದ್ರು ಇನ್ನೂ ಕೂಡ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಥ್ಯಾಂಕ್ ಯು.